ಇದೇನಾಗ್ತದಪ್ಪ ಅಂದ್ರೆ ಬಡವ್ರ ಹಕ್ಕನ್ನು ಕಸೋಣಂಗೆ ಆಗ್ತದೆ ಅನ್ನುವಂಥದ್ದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ನೋಡ್ಬೇಕು ಅದನ್ನು. ಮುಂದೆ ಕಾಲಕ್ಕೆ ನಮ್ಮ ಡೆರೆಕ್ ಓಬ್ರಾಯನ್ ಅವರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಹಾತ್ಮ ಗಾಂಧಿ ಅವರನ್ನು ಕೊಂದವನಿಗೆ ಹೀರೋ ಪಟ್ಟ ಕಟ್ಟಿ ಪೂಜಿಸುವಂಥವರು ಇವರು. ಈಗ ಮಹಾತ್ಮನನ್ನು ಇತಿಹಾಸದಿಂದಲೇ ತೆಗೆದು ಹಾಕಲು ಮುಂದಾಗಿದ್ದಾರೆ. ಡೆರೆಕ್ ಓಬ್ರಾಯನ್ TMC ಸಂಸದ ಎರಡು ಸಲ ಗಾಂಧಿ ಹಂಗೆ ಹೆಸರು ಹೇಳ್ತಾಯಿದ್ರು. ಸಂಪೂರ್ಣವಾಗಿ ತಮ್ಮ ಸಂವಿಧಾನ ಕಿತ್ತಾಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ಕೇಳ್ತಾ ಇಲ್ಲ ಅನ್ನೋ ಮತ್ತು ಸಪ್ತಗಿರಿ ಉಲ್ಕಾ ಅಂತೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸದೀಯ ಸ್ಥಾಯಿ ಸಮಿತಿ ಮುಖ್ಯಸ್ಥ ಇವ್ರು ಹೇಳ್ತಾರೆ, ಬಿ ಜೆ ಪಿಯು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗ ಪ್ರಧಾನಿ ಮೋದಿ ಅವರು ನರೇಗಾವನ್ನು ಗುಂಡಿ ತೋಡುವ ಯೋಜನೆಯನ್ನು ಜರುಗಿಸಿದ್ದರು. ಕೆಲಸ ದಿನಗಳನ್ನು ಈಗ ಹೊಸ ಕಾಯ್ದೆ ತಂದಿದ್ದಾರೆ. ಸ್ವತಃ ಮೋದಿಯವರು ಆಡಳಿತಕ್ಕೆ ಬಂದಾಗ ಏನಪ್ಪ ಅಂತಂದ್ರೆ ನರೇಗಾದ ಬಗ್ಗೆ ಟೀಕೆಯನ್ನು ಮಾಡಿದರು ಅಂಥೇಳಿ. BJP ಸರ್ಕಾರ ಅಧಿಕಾರ ಬಂದಾಗ ಟೀಕೆ ಮಾಡಿದ್ರು. ಆದರೆ ಇವತ್ತು ಅದನ್ನು ತರಲಿಕ್ಕೆ ಹೊರಟದ್ರಪ್ಪ ಇದು ಅನ್ನೋಂಥ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ನರೇಗಾದ ರೂಪ ಬದಲು ಮಾಡಿದ್ರೆ ಅದು ಬದಲಾಗದಂಗಲ್ಲ. ಬಟ್ ಅಲ್ಲಿ ಗಾಂಧೀಜಿ ಅವ್ರದ್ದು ಹೆಸರಿದ್ದು ಭಾಳ ಚೆನ್ನಾಗಿತ್ತು. ಮತ್ತು ಇದ್ರ ಉದ್ದೇಶ ಏನೇನಿದೆ ಎಂಥ ದಿನಗಳ ಹೋದಂಗೆ ಗೊತ್ತಾಗುವಂಥ ವಿಷಯ. ಒಟ್ಟಾರೆಯಾಗಿ ನರೇಗಾದ ಬಗ್ಗೆ ಚರ್ಚೆ ಜೋರು ಹಿಡಿತಾ ಇದೆ. ಜೊತೆಗೆ ಈ 125 ದಿನಗಳವರೆಗೆ ಉದ್ಯೋಗ ಕೊಡ್ತಂತ ಹೇಳಿದ್ದಾರೆ. ಅದು ಮಾಡಬೇಕು, ಮಾಡೋಕ್ಕೆ ಸಾಧ್ಯತೆ ಇದ್ದಾವೆ. ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ತನಕ ಅದು ಒಂದೇ ದುಡ್ಡು ಹಾಕ್ತಿತ್ತು. ಈಗ ರಾಜ್ಯ ಸರ್ಕಾರಗಳು ತೆಗೆದುಕೊಂಡಿದ್ದರಿಂದಾಗೆ ಇಲ್ಲಿ ಒಂದು ಸ್ವಲ್ಪ ಭಾರ ಕಡಿಮೆ ಆಗ್ತದೆ, ಕೆಲಸ ಆಗ್ಬೋದು, ತರಕ್ಕೆ ಮಾಡೋಣ. ಬಟ್ ಅದು ಎಷ್ಟು ಮಟ್ಟಿಗೆ ಆಗ್ತದೆ ಏನು ನೋಡಬೇಕು. ಜೊತೆಗೆ ವಿರೋಧ ಪಕ್ಷ ಆಡಳಿತದಲ್ಲಿ ಸಹಕಾರ ಎಷ್ಟು ಸಿಗ್ತದಪ್ಪ ನಮ್ಮ ಇವರಿಂದ ಯಾರು ಈ ಒಂದು ನೆಲೆಗಟ್ಟೆ ವಿಚಾರ ಮಾಡಿದಾಗ ಸಹಾಯ ಸಹಕಾರ ಸಿಕ್ಕಿತೇನು ಅನ್ನುವಂಥ ಮಾತು ಯಾರಿಂದ ನಮ್ಮ ಮೋದಿ ಅವರಿಂದ ಅನ್ನೋದು ಇಲ್ಲೇ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಈ ಯೋಜನೆ ಯೋಗ್ಯದ. ಆದರೆ ಒಂದು ಕಾಲಕ್ಕೆ ಇದು ಕಾಂಗ್ರೆಸ್ಸಿನ ಹೆಸರಾಗಿದ್ದು ಚೆನ್ನಾಗಿತ್ತು. ಅದ್ರ ಬಂದ್ ಮಾಡೋ ಅವಶ್ಯಕತೆ ಇತ್ತ ಅನ್ನೋಂಥ ಒಂದು ಪ್ರಶ್ನೆ ಮಾತ್ರ ಉಳಿತದೆ. ಜೊತೆಗೆ 60% ಅಷ್ಟೇ ಹಾಕುವಂಥ ಪ್ರಸಂಗ ಲಕ್ಷ್ಯದಲ್ಲಿ ಆದರೆ ಇನ್ನೂ ಹಗುರಾಯಿತು. ಇದರಲ್ಲೇ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಇದು ಈ ವಿಷಯದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಲಾಭ ಮಾಡಿಕೊಂಡದು ಅನ್ನೋದು ಮಾತ್ರ ಹೇಳಬೇಕಾಗ್ತದೆ. ಅದೇನೂ ಆಗಲಿ. ಒಟ್ಟಿನಲ್ಲೇ ರಾಜ್ಯ ಮತ್ತು ಕೇಂದ್ರ ಮೇಲೆ ಇವೆರಡೂ ನಡೆಸ್ಕೊಂಡು ಹೋಗೋದು ನರೇಗಾ ರೆಡಿ ಮಾಡ್ತಾಯಿದ್ದಾರೆ ಮಸೂದೆ. ಇನ್ನು ಚರ್ಚೆ ಆಗ್ತದೆ, ಏನಾಗಿರ್ತದೆ ಬರಲಿ. ಆದರೆ ಬಡವ್ರಿಗೆ ಉದ್ಯೋಗ ಕೊಡೋ ಮಾತ್ರ ನಡೀಲಿ. ಯಾರು ಎಷ್ಟು % ಹಾಕ್ತಾರೆ, ಏನು ಹಾಕ್ತಾರೆ ನೋಡೋಣ ಅದ್ರ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥ ತಲೆಮೇದು ಸತ್ಯದ ಕೈಗಳಲ್ಲಿ ವಂದನೆಗಳು.